ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಿಷಾಂಬ ದೇವಾಲಯ ಶ್ರೀರಂಗಪಟ್ಟಣದ ತ್ರಿವೇಣಿ ಸಂಗಮಕ್ಕೆ ಹೋಗೋ ದಾರಿಯಲ್ಲಿ ಅಂದ್ರೆ 2 ಕಿಲೋಮೀಟರ್ ಅಂತರದಲ್ಲಿರೋ ಈ ಪುಣ್ಯಕ್ಷೇತ್ರದ ಪರಿಚಯವನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶ್ರೀರಂಗಪಟ್ಟಣದ ಗಂಜಾಂ ಎಂಬ ಪವಿತ್ರ ಸ್ಥಳದಲ್ಲಿ ನೆಲೆಸಿರುವಂತಹ ಶ್ರೀ ನಿಮಿಷಾಂಬ ದೇವಿಯನ್ನ ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಮತ್ತೊಂದು ಅವತಾರವೆಂದು ಹೇಳಲಾಗುತ್ತೆ. ಈ ಪುಣ್ಯಕ್ಷೇತ್ರದಲ್ಲಿ ಸೋಮವಂಶ ಆರ್ಯಕ್ಷೇತ್ರದ ಮುಕ್ತರಾಜ ಅವರು ನಿಮಿಷಾಂಬ ದೇವಾಲಯದಲ್ಲಿ ತಪಸ್ಸನ್ನ ಮಾಡಿದರೆಂದು ಉಲ್ಲೇಖಗಳು ಸಿಗುತ್ತೆ. ಮುಖ್ಯವಾಗಿ ಈ ದೇವಿಯ ಮುಂದೆ ಇರೋ ಶ್ರೀಚಕ್ರದ ದರ್ಶನ. ನಿಮಿಷಾಂಬ ದೇವಿಯು ತನ್ನ ಭಕ್ತರ ಎಲ್ಲಾ ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು 1 ನಿಮಿಷದೊಳಗೆ ತೆಗೆದು ಹಾಕುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ. ಅದಕ್ಕಾಗಿಯೇ ಅವಳನ್ನು ನಿಮಿಷಾಂಬ ಎಂದು ಕರೆಯಲಾಗುತ್ತೆ. ನಿಮಿಷಾಂಬ ಅನ್ನೋ ಹೆಸರಿನ ಅರ್ಥ ನಿಮಿಷ ಎಂದರೆ 1 ನಿಮಿಷ ಮತ್ತು ಅಂಬಾ ಎಂಬುದು ಪಾರ್ವತಿ ದೇವಿಯ ಮತ್ತೊಂದು ಹೆಸರು. ಸೋಮವಂಶ ಆರ್ಯಕ್ಷೇತ್ರದ ಮುಕ್ತರಾಜ ಅವರು ರಾಕ್ಷಸರ ವಿರುದ್ಧದ ಹೋರಾಟದಲ್ಲಿ ನಿಮಿಷಾಂಬ ದೇವಿ ಸಹಾಯಕ್ಕೆ ಬರುತ್ತಾಳೆ ಎಂಬ ಉಲ್ಲೇಖ ಕೂಡ ಸಿಗುತ್ತೆ. ಅದಕ್ಕಾಗಿಯೇ ನಿಮಿಷಾಂಬ ದೇವಾಲಯದಲ್ಲಿ ಮೌಕ್ತಿಕೇಶ್ವರ ಎಂಬ ಹೆಸರಿನ ಶಿವನ ದೇಗುಲವೂ ಸಹ ಇದೆ. ಈ ಪುಣ್ಯಕ್ಷೇತ್ರವನ್ನು ಸುಮಾರು 300ರಿಂದ 400 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಮಯದಲ್ಲಿ ಸ್ಥಾಪಿಸಲಾಯಿತು. ಈ ಪುಣ್ಯಕ್ಷೇತ್ರವು ಕಾವೇರಿ ನದಿಯ ತೀರದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನೆಲೆಸಿರುವ 7 ಹಂತಗಳ ರಾಜಗೋಪುರವನ್ನು ಹೊಂದಿದ್ದು, ಪ್ರವೇಶ ದ್ವಾರದ ಮುಂದೆ ನಿಮಿಷಾಂಬ ದೇವಿಯ ಸನ್ನಿಧಿಯನ್ನ ಬಲಭಾಗದಲ್ಲಿ ಕಾಣಬಹುದು. ಈ ದೇವಿಯನ್ನ ಆಭರಣಗಳಿಂದ ಮತ್ತು ಕೆಂಪು ಗುಲಾಬಿಗಳ ಹೂಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿರುತ್ತಾರೆ. ಶ್ರೀಚಕ್ರವನ್ನು ದೇವಿಯ ಮುಂದೆ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಅದಕ್ಕೆ ಅರ್ಚಕರು ಕುಂಕುಮದೊಂದಿಗೆ ಪ್ರತಿದಿನ ಪೂಜೆಯನ್ನು ಮಾಡಲಾಗುತ್ತೆ. ದೇವರಿಗೆ ದೀಪಾರಾಧನೆ ಮಾಡುವುದನ್ನು ಭಕ್ತರು ಕಣ್ತುಂಬಿಕೊಳ್ಳಬಹುದು. ದೇವಿಯ ಸನ್ನಿಧಿಯ ಪಕ್ಕದಲ್ಲೇ ಮೌಕ್ತಿಕೇಶ್ವರ ಎಂಬ ಶಿವನ ಸನ್ನಿಧಿಯಲ್ಲಿ ಲಿಂಗದ ದರ್ಶನ ಮಾಡಬಹುದು. ಈ ದೇವಾಲಯದಲ್ಲಿ ಶಿವನಿಗೆ ದೀಪಾರಾಧನೆ ಮಾಡಿದ ನಂತರವೇ ದೇವಿಗೆ ಅರ್ಪಿಸಲಾಗುತ್ತೆ. ಈ ಸನ್ನಿಧಿಗೆ ಹೊಂದಿಕೊಂಡಂತೆ ಲಕ್ಷ್ಮೀನಾರಾಯಣ, ಸೂರ್ಯನಾರಾಯಣ, ವರಸಿದ್ಧಿ ವಿನಾಯಕ, ಚಂಡಿಕೇಶ್ವರ ಹಾಗೂ ಆಂಜನೇಯ ಸ್ವಾಮಿಯ ದರ್ಶನ ಕೂಡ ಮಾಡಬಹುದು. ಈ ಪುಣ್ಯಕ್ಷೇತ್ರದಲ್ಲಿ ಭಕ್ತಿಯಿಂದ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡರೆ ವರಗಳನ್ನು ನೀಡುವ ಮೂಲಕ ಖ್ಯಾತಿಯನ್ನು ಪಡೆದಿದೆ. ಈ ದೇವಿಯ ದರ್ಶನ ಮುಗಿದ ಮೇಲೆ ಈ ದೇವಾಲಯದ ಹಿಂದೆ ಇರುವಂತಹ ಅನ್ನದಾಸೋಹ ಭವನಕ್ಕೆ ಹೋಗಿ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಅನ್ನದಾಸೋಹ ಪ್ರಸಾದ ಸಿಗುತ್ತೆ. ಈ ಅನ್ನದಾಸೋಹ ಭವನವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ.
ಇಲ್ಲಿನ ಪ್ರಮುಖ ಆಚರಣೆಗಳ ಬಗ್ಗೆ ತಿಳಿಯೋದಾದ್ರೆ ನಿಮಿಷಾಂಬ ಜಯಂತಿಯನ್ನ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿ ಎಂದು ಆಚರಿಸಲಾಗುತ್ತೆ. ಈ ಹಬ್ಬವನ್ನ ವಾಸವಾಂಬ ಜಯಂತಿ ಎಂದು ಸಹ ಆಚರಿಸುತ್ತಾರೆ. ನವರಾತ್ರಿಯಲ್ಲಿ ದುರ್ಗಾ ಹೋಮ, ಚಂಡಿಕಾ ಹೋಮ ಮತ್ತು ವಿಜಯದಶಮಿ ದಿನದಂದು ದೇವಿಗೆ ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತೆ. ಶಿವರಾತ್ರಿ, ಯುಗಾದಿ ಮತ್ತು ದೀಪಾವಳಿಗಳಂತಹ ಪ್ರಮುಖ ಹಬ್ಬಗಳಂದು ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತೆ. ಸ್ನೇಹಿತರೆ, ಈ ದೇವಾಲಯವು ಬೆಂಗಳೂರು ಮತ್ತು ಮೈಸೂರು ನಗರವನ್ನು ಹೊರತುಪಡಿಸಿ ಸಾಕಷ್ಟು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ನದಿಯ ದಡದಲ್ಲಿ ಕುಟುಂಬ ಸಮೇತ ಬಂದು ಕಾವೇರಿ ನದಿಯ ಸ್ನಾನ, ದೇವಿಯ ದರ್ಶನ ಮತ್ತು ಅನ್ನಪ್ರಸಾದದ ಜೊತೆಗೆ ಒಂದು ದಿನದ ಪ್ರವಾಸವನ್ನ ಮಾಡಬಹುದು. ಮೈಸೂರು ನಗರದಿಂದ ಶ್ರೀರಂಗಪಟ್ಟಣಕ್ಕೆ ಬಸ್ಗಳ ಸೌಲಭ್ಯ ಬಹಳಷ್ಟಿದೆ. ಪ್ರಯಾಣಿಕರು ಶ್ರೀರಂಗಪಟ್ಟಣದಿಂದ ಆಟೋದಲ್ಲಿ ದೇವಾಲಯಕ್ಕೆ ಹೋಗಬೇಕಾಗತ್ತೆ. ಪ್ರತಿದಿನ ಬೆಳಿಗ್ಗೆ 6ರಿಂದ ರಾತ್ರಿ 8:30ರವರೆಗೆ ದೇವಿಯ ದರ್ಶನವನ್ನ ಪಡೆಯಬಹುದು. ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ನಿಮಿಷಾಂಬ ದೇವಿಯ ದರ್ಶನ ಮಾಡಿದ ನಂತರ ಪಕ್ಕದಲ್ಲಿರುವ ಕರಿಘಟ್ಟದ ಶ್ರೀನಿವಾಸ ದೇವಾಲಯದ ದರ್ಶನ ಮಾಡಿ. ಅಲ್ಲಿನ ಸಮಯ ಬಂದು ಬೆಳಗ್ಗೆ 9:30ರಿಂದ ಸಂಜೆ 6 ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ್ಮೇಲೆ ಮುಖ್ಯವಾಗಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದರ್ಶನ ಕೂಡ ಮಾಡಬಹುದು. ಅಲ್ಲಿನ ಸಮಯ ಬಂದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30 ತನಕ, ಸಂಜೆ 4ರಿಂದ ರಾತ್ರಿ 8:30 ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ದೇವಾಲಯಗಳ ಲೊಕೇಶನ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶ್ರೀ ನಿಮಿಷಾಂಬ ದೇವಿಯ ಆಶೀರ್ವಾದ ಸದಾಕಾಲ ನಿಮಗೆ ಇರಲಿ ಅಂತ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇನೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.